ಆಮೇಲೆ ಗೋಲ್ಡನ್ನ ಎಕನಾಮಿಕಲಿ ನೋಡಿದ್ರೆ, ಆರ್ಥಿಕವಾಗಿ ನೋಡಿದ್ರೆ, $3 ಟ್ರಿಲಿಯನ್ ಚಿನ್ನ ನಮ್ಮ ಎಲ್ಲಾ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಇದೆ. ನಿತಿನ್ ಕಾಮತ್ ಒಂದ್ ಕಡೆ ಸ್ಟೇಟ್ಮೆಂಟ್ ಮಾಡಿದ್ರು ರೀಸೆಂಟ್ ಆಗಿ, ಈ ಗೋಲ್ಡ್ ಎಲ್ಲ ಸುಮ್ಮನೆ ಮನೆಯಲ್ಲಿ ಸ್ಟೋರೇಜ್ ಆಗಿದೆ, ಇದರಿಂದ ಜಾಬ್ ಕ್ರಿಯೇಟ್ ಆಗೋದಿಲ್ಲ, ಭಾರತದಲ್ಲಿರೋ ಗೋಲ್ಡ್ ಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಅಂತ ಹೇಳಿದ್ರು. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಿಂಪಲ್ ಆಗಿ, ನೀವಿವಾಗ $3 ಟ್ರಿಲಿಯನ್ ವರ್ತ್ ಗೋಲ್ಡ್ ಭಾರತದಲ್ಲಿ ಸ್ಟೋರೇಜ್ ಆಗಿದೆ. ಅದು ದೇವಸ್ಥಾನದಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಬ್ಯಾಂಕ್ಗಳ ಲಾಕರ್ಗಳಲ್ಲಾಗಿರ್ಬೋದು. ಸೊ ಇದರಿಂದ ಏನು ಉಪಯೋಗ ಇಲ್ಲ. ಅದೇ ನೀವೇನಾನ ಇವತ್ತು ಯಾವುದೋ ಒಂದು ಕಂಪನಿಗೆ ಕ್ಯಾಪಿಟಲ್ ಬಂಡವಾಳ ಬೇಕಾಗಿದೆ, ಶೇರ್ಸ್ಗೆ ನೀವು ಹೂಡಿಕೆ ಮಾಡಿದ್ದೀರಾ ಅಂದ್ಕೊಳ್ಳಿ, ಅದೇನಾಗುತ್ತೆ, ಕಂಪನಿ ಗ್ರೋ ಆದಂಗೆ, ದೇಶ ಗ್ರೋ ಆದಂಗೆ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ. ಸೊ ಒಂದು ಸಂಸ್ಥೆ ಗ್ರೋ ಆದರೆ ಅಲ್ಲಿ ಕೆಲಸಗಳನ್ನು ಕೊಡುತ್ತೆ ಆ ಸಂಸ್ಥೆ. ನೀವು ಅದೇ ಗೋಲ್ಡನ್ ಸುಮ್ಮನೆ ಮನೇಲಿ ಇಟ್ಕೊಂಡಿತ್ತು ಅಂದ್ರೆ ಅದರಿಂದ ಎಕನಾಮಿಕ್ ಗ್ರೋತ್ ಆಗೋದಿಲ್ಲ. ಹಾಗಾಗಿ ಬರೀ ಗೋಲ್ಡ್ ಲೋನ್ಸ್ಗಳಲ್ಲ,